press the bell icon on the YouTube app and never miss another update. Hello students, welcome to the EVS class. So dear children, as you all know that I started your 24th unit, that is Journey of the Cloud. So today I will continue this unit. So as you know that I stopped in the previous class up to the match the following main. So match the following main ವರೆಗೂ ನಾನು previous class ಅಲ್ಲಿ stop ಮಾಡಿದ್ದೆ. Let's continue now. Come to the page number 218. In the page number 218, it is about weather and climate. So weather and climate, I think you might have heard the name of weather and climate. ಹವಾಮಾನ ಅಂತ ಹೇಳಿ ಕರೀತಾರೆ ಅಲ್ವಾ. ಮೇ ಬಿ ನೀವು ಆ ವರ್ಡನ್ನು ಕೇಳಿರ್ಬೋದು, ವೆದರ್ ಕ್ಲೈಮೇಟ್ ಅಲ್ವಾ, ಅದಕ್ಕೆ ಹವಾಮಾನ ಅಂತ ಹೇಳಿ ಕರೀತಾರೆ. ಓಕೆ, ಲೆಟ್ಸ್ ಸಿ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ವೆದರ್ ಆ್ಯಂಡ್ climate. The weather is changing during the day or day by day. The weather of a place is observed for a period 30 to 35 years. The sum of the long time weather is called climate. So weather and climate, see here, weather and climate. So weather and climate, what it means, weather andre ಏನು, the weather is a changing during the day or day by day. ಸೊ ವೆದರ್ ಅಂದರೆ ಏನು ಗೊತ್ತಾ, ಅದು ಹವಾಮಾನ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ. ಸೊ ಅದು ಹೇಗೆ ನಾವು ಅದರ ಅರ್ಥ ಏನು ಅಂತ ಹೇಳಿದರೆ, ವೆದರ್ ಅಂದರೆ ನಾವು ಏನು ಡೇ ಟೈಮಲ್ಲಿ ಚೇಂಜಸನ್ನು ನೋಡ್ತೀವಿ. ಓಕೆ, ಸಮ್ಟೈಮ್ಸ್ ಕ್ಲೌಡಿ ಇರುತ್ತೆ, ಸಮ್ಟೈಮ್ಸ್ ಸನ್ಶೈನ್ ತುಂಬ ಬ್ರೈಟ್ ಇರುತ್ತೆ ಅಲ್ವಾ, ತುಂಬ ಕ್ಲೌಡಿ ಇರುತ್ತೆ, ಸಡನ್ನಾಗಿ ಮಳೆ ಬರೋದು, ವಿಂಡ್ ಬ್ಲೋ ಆಗೋದು, ವೆದರಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಈಗ ಮಾರ್ನಿಂಗು ತುಂಬ ಬಿಸಿಲಿದ್ರೆ ಆಫ್ಟರ್ನೂನ್ ಆಗಲೇ ಕ್ಲೌಡಿ ಇರುತ್ತೆ, ಮೋಡ ಎಲ್ಲ ಮೂಡ್ಕೊಂಡಿರುತ್ತೆ ಅಲ್ವಾ. ಸೊ ಅದು ವೆದರಲ್ಲಿ ಚೇಂಜಸ್ ಅದು. ಈಗ ನೀವು ರೈನಿ ಸೀಸನಲ್ಲಿ ಏನು ನೋಡ್ತೀರಾ, ಈಗ ನೋಡಿ ರೈನಿ ಸೀಸನಲ್ಲಿ ಮಾರ್ನಿಂಗ್ ಆಯ್ತಲ್ಲ ಮಳೆ ಬರ್ತಾ ಇದ್ದರೆ ನೆಕ್ಸ್ಟ್ ಅದೇ ಆಫ್ಟರ್ನೂನ್ ಆಗಲೇ ಬಿಸಿಲು ಬಂದಿರುತ್ತೆ, ಮತ್ತು ಈವ್ನಿಂಗು ವಿಂಡ್ ಬ್ಲೋ ಆಗ್ತಾ ಇರುತ್ತೆ. ಸೊ ಅದು ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ. ಹವರ್ ಟು ಹವರ್, 1 ಗಂಟೆಯಲ್ಲಿ ಆಯ್ತಲ್ಲ ಮಳೆನೂ ಆಗ್ಬೋದು, ಇನ್ನೊಂದು ಗಂಟೆಯಲ್ಲಿ ಬಿಸಿಲು ಬರ್ಬೋದು ಅಲ್ವಾ. ಸೊ ವೆದರ್ ಅದಕ್ಕೆ ಅಂತಾರೆ, ವೆದರ್ ಚೇಂಜ್ ಆಗಬಹುದು ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ಕಾಲ್ಡ್ ವೆದರ್. ವೆದರ್ ಈಸ್ ಚೇಂಜಿಂಗ್ ಡ್ಯೂರಿಂಗ್ ದ ಡೇ. ಸೊ ಡೇ ಟೈಮಲ್ಲಿ ವೆದರ್ ಚೇಂಜ್ ಆಗುತ್ತಲ್ಲ. ಓಕೆ, ಆರ್ ಡೇ ಬೈ ಡೇ, ಒಂದು ದಿನ ಆಯ್ತಲ್ಲ ತುಂಬ ಬಿಸಿಲಿದ್ರೆ ಇನ್ನೊಂದು ದಿನ ಸ್ವಲ್ಪ ಕ್ಲೌಡಿ ಇರುತ್ತೆ, ಸ್ವಲ್ಪ ಕೋಲ್ಡ್ ಇರುತ್ತೆ, ಸ್ವಲ್ಪ ವಾರ್ಮ್ ಇರುತ್ತೆ ಅಲ್ವಾ, ಇನ್ನೊಂದು ದಿನ ಮಳೆ ಬರ್ಬೋದು. ಸೊ ಇದು ವೆದರಲ್ಲಿ ತುಂಬ ಚೇಂಜಸ್ಗಳು ಆಗ್ತಾ ಇರ್ತವೆ. ಓಕೆ, ಸೊ ವೆದರ್ ಅಂದರೆ ಏನು, ಇಟ್ ಕ್ಯಾನ್ ಚೇಂಜ್ ಅಟ್ ಎನಿ ಮೂಮೆಂಟ್ ಆಫ್ ದಿ ಡೇ. ಸೊ ಡೇ ಟೈಮಲ್ಲಿ ಯಾವುದಾದ್ರೂ ಮೂಮೆಂಟಿಗೆ ಐತಲ್ಲ ವೆದರ್ ಚೇಂಜ್ ಆಗ್ಬೋದು. ಒಂದಿನ ರಾತ್ರಿ ತುಂಬ ಕೋಲ್ಡ್ ಫೀಲ್ ಆಗುತ್ತೆ, ಒಂದಿನ ರಾತ್ರಿ ತುಂಬ ಹಾಟ್ ಫೀಲ್ ಆಗುತ್ತೆ. ಸೊ ವೆದರ್ ಅದು ಚೇಂಜ್ ಆಗ್ತಾ ಇರುತ್ತೆ, ಹವಾಮಾನ. ಅರ್ಥ ಆಗ್ತಿದೆಯಾ? ಗಂಟೆಯಲ್ಲಿ ಬದಲಾಗ್ಬೋದು ಅಥವಾ ಒಂದು ದಿನಕ್ಕೆ ಬದಲಾಗ್ಬೋದು. ಸೊ ಇಟ್ ಕ್ಯಾನ್ ಬಿ ಚೇಂಜ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸ್ವಲ್ಪ ಟೈಮಲ್ಲೇ ಅದು ಚೇಂಜ್ ಆಗುತ್ತೆ, ಅದು ವೆದರ್ ಅದು. ಓಕೆ, ಅದೇ ಕ್ಲೈಮೇಟ್ ಅಂದರೆ ಏನು, ಸಿಹಿಯ the weather of a place is observed for a period of 30 or 35 years. The sum of this long weather is called climate. So ಈಗ what is the meaning of climate? So climate ಅಂದರೆ ಏನು ಗೊತ್ತಾ, it can take a long time to change. ಸೊ ಕ್ಲೈಮೇಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಒಂದು ಕ್ಲೈಮೇಟ್ ಫಿಕ್ಸ್ ಇರುತ್ತೆ. ಓಕೆ, ಅದು ತುಂಬ ಲಾಂಗ್ ಪೀರಿಯಡ್ ಹಾಗೆ ಫಿಕ್ಸ್ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ, ಅದು ಕ್ಲೈಮೇಟ್ ಅದು. ಓಕೆ, ವೆದರು ಡೇ ಬೈ ಡೇ ಚೇಂಜ್ ಆಗ್ಬೋದು, ಹವರ್ ಬೈ ಹವರ್ ಚೇಂಜ್ ಆಗ್ಬೋದು. ಅದೇ ಕ್ಲೈಮೇಟ್ ಏನು, ಅದು ಪರ್ಟಿಕ್ಯುಲರ್ ಫಿಕ್ಸ್ ಆಗಿರುತ್ತೆ. ಮೋರ್ ದೆನ್ ಅದು ಚೇಂಜ್ ಆಗೋದಕ್ಕೆ ಐತಲ್ಲ, ಆ ಒಂದು ಕ್ಲೈಮೇಟ್ ಚೇಂಜ್ ಆಗೋದಕ್ಕೆ ಮೋರ್ ದೆನ್ ಐತಲ್ಲ 30 to 35 years ತನಕ ಟೈಮ್ ಹಿಡಿಯುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕ್ಲೈಮೇಟ್. ಅಂಡರ್ಸ್ಟುಡ್? ಸೊ ವೆದರು ಡೇ ಬೈ ಡೇ ಚೇಂಜ್ ಆಗ್ಬೋದು, ಹವರ್ ಬೈ ಹವರ್ ಚೇಂಜ್ ಆಗ್ಬೋದು. ಕ್ಲೈಮೇಟು ಮೋರ್ ದೆನ್ 30 to 35 years ತನಕ ಅದು ಚೇಂಜ್ ಆಗೋದಿಲ್ಲ. Okay, so next see, there is a relationship between climate and life of the people. So there is a big relationship between the climate with the people. So climate, okay, climate ಜೊತೆ ಪೀಪಲ್ ಇಂದು ಲೈಫು ತುಂಬ ಫಿಕ್ಸ್ ಆಗಿರುತ್ತೆ. ಓಕೆ, ಯಾವ ಪ್ಲೇಸಿಗೆ ಯಾವ ಕ್ಲೈಮೇಟ್ ಫಿಕ್ಸ್ ಇರುತ್ತೋ ಆ ಪೀಪಲಿಗೆ ಆ ಕ್ಲೈಮೇಟಿಗೆ ಅವ್ರು ಸೆಟ್ ಆಗಿರ್ತಾರೆ, ಅವ್ರ ಲೈಫ್ ಅದಕ್ಕೆ ಸೆಟ್ ಆಗಿರುತ್ತೆ. ಓಕೆ, ಸಿ ದೇರ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಕ್ಲೈಮೇಟ್. ಸೊ ಕ್ಲೈಮೇಟ್ ಜೊತೆ ಇದೆಲ್ಲ ಪೀಪಲ್ ಇಂದು ರಿಲೇಷನ್ಶಿಪ್ ಇರುತ್ತೆ. ಓಕೆ,
Okay, there is a relationship between climate and people. ಓಕೆ, ಡ್ರೆಸ್ ಆಫ್ ದಿ ಪೀಪಲ್. ಸೊ ಈಗ ಕೆಲವೊಂದು ಕ್ಲೈಮೇಟ್ ನೀವು ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ ಡೆಸರ್ಟ್ ಏರಿಯಾದಲ್ಲಿ ತುಂಬ ಹಾಟ್ ಕ್ಲೈಮೇಟ್ ಇರುತ್ತೆ ಅಲ್ವಾ. ಅದೇ ಇದೆಲ್ಲ ಹಿಲ್ ಸ್ಟೇಷನ್ಸಲ್ಲಿ ಇಲ್ಲಾಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಕೋಲ್ಡ್ ಪ್ಲೇಸ್ ಇರುತ್ತೆ ಅಲ್ವಾ. ಸೊ ಆ ಪ್ಲೇಸ್ ಈಗ ಡೆಸರ್ಟಲ್ಲಿ ನೋಡಿರಿ, ಅವ್ರದ್ದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಇರುತ್ತೆ. ಅವರ ಒಂದು ಹಾಟ್ ಕ್ಲೈಮೇಟಿಗೆ ಅವ್ರದ್ದು ಅವ್ರ ಡ್ರೆಸ್ ಸ್ಟೈಲ್ ಇರಲಿ, ಅವ್ರ ಫುಡ್ ಸ್ಟೈಲ್ ಇರಲಿ, ಅವ್ರ ಲೈಫ್ ಸ್ಟೈಲ್ ಇರಲಿ, ಆ ಒಂದು ಹಾಟ್ ಕ್ಲೈಮೇಟಿಗೆ ಅವರು ಸೆಟ್ ಮಾಡ್ಕೊಂಡಿರ್ತಾರೆ. ಅದೇ ಕೋಲ್ಡ್ ಪ್ಲೇಸಸ್ ಕಡೆ ಆ ಒಂದು ಕೋಲ್ಡ್ ಕ್ಲೈಮೇಟಿಗೆ ಅವರು ಕೂಡ ಅವ್ರ ಲೈಫ್ ಸ್ಟೈಲನ್ನು ಅವರು ಸೆಟ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು ಕ್ಲೈಮೇಟ್ ಜೊತೆ ಪೀಪಲ್ ಇನ್ ಲೈಫ್ ಸ್ಟೈಲ್ ಫಿಕ್ಸ್ ಆಗಿದೆ. ಯಾಕೆ ಮತ್ತೆ ವೆದರ್ ಜೊತೆ ಪೀಪಲ್ ಇಂದು ಲೈಫ್ ಸ್ಟೈಲ್ ಫಿಕ್ಸ್ ಆಗಿಲ್ಲ? ಯಾಕಂದರೆ ಅಂದ್ರೆ ಈ ಥರ ಡೇ ಬೈ ಡೇ ಚೇಂಜ್ ಆಗ್ಬೋದು, ಹವರ್ ಬೈ ಹವರ್ ಚೇಂಜ್ ಆಗ್ಬೋದು. ಇದು ಬೇಗ ಚೇಂಜ್ ಆಗುತ್ತೆ, ಇದು ಬೇಗ ಚೇಂಜ್ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಆ ಕ್ಲೈಮೇಟಿಗೆ, ಆ ಪ್ಲೇಸಿಗೆ ಯಾವ ಕ್ಲೈಮೇಟ್ ಸೆಟ್ ಆಗಿರುತ್ತೋ ಆ ಆ ಪೀಪಲು ಕೂಡ ಆ ಒಂದು ಕ್ಲೈಮೇಟಿಗೆ ಸೆಟ್ ಆಗಿರ್ತಾರೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ನೋಡಿ ಕ್ಲೈಮೇಟ್ ಹೇಗಿರುತ್ತೆ, ಅವ್ರ ಲೈಫ್ ಸ್ಟೈಲ್ ಹಾಗೆ ಮಾಡ್ಕೊಳ್ತಾರೆ. ಓಕೆ, ಸಿ ಡ್ರೆಸ್ ಆಫ್ ದಿ ಪೀಪಲ್. ಸೊ ಪೀಪಲ್ ಇನ್ ಡ್ರೆಸ್ ಸ್ಟೈಲ್ ಫಿಕ್ಸ್ ಇರುತ್ತೆ. ಕನ್ಸ್ಟ್ರಕ್ಷನ್ ಆಫ್ ಹೌಸಸ್, ಅವ್ರ ಹೌಸಸ್ಸು ಕೂಡ ಆ ಒಂದು ಕ್ಲೈಮೇಟಿಗೆ ಸೆಟ್ ಆಗೋ ಥರನೇ ಅವರು ಹೌಸಸನ್ನು ಕಟ್ಕೊಂಡಿರ್ತಾರೆ. ಯಾವ ಕ್ಲೈಮೇಟಲ್ಲಿ ಇರ್ತಾರೆ ಅಲ್ಲಿನ ಡ್ರೆಸ್ ಸ್ಟೈಲ್ ಅವರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಲ್ಲಿಂದು ಹೌಸಸ್ ಕನ್ಸ್ಟ್ರಕ್ಷನ್ಸು ಕೂಡ ಕ್ಲೈಮೇಟಿಗೆ ಸೂಟ್ ಆಗೋ ಥರನೇ ಕಟ್ಕೊಳ್ತಾರೆ. ಓಕೆ, ಇಂಡಸ್ಟ್ರೀಸ್, ಆ ಒಂದು ಕ್ಲೈಮೇಟಿಗೆ ಯಾವ ಇಂಡಸ್ಟ್ರೀಸ್ ಸೂಟೇಬಲ್ ಇರುತ್ತೆ ಆ ಇಂಡಸ್ಟ್ರೀಸನ್ನು ಅವರು ಬಿಲ್ಡ್ ಮಾಡ್ಕೊಳ್ತಾರೆ. ಕ್ರಾಪ್ಸ್ ಡಿಪೆಂಡ್ ಅಬೌಟ್ ದ ಕ್ಲೈಮೇಟ್ ಆಫ್ ದ ಪರ್ಟಿಕ್ಯುಲರ್ ಪ್ಲೇಸ್. ಈಗ ಕ್ರಾಪ್ಸು ಕೂಡ ಆ ಒಂದು ಕ್ಲೈಮೇಟಿಗೆ ಸೆಟ್ ಆಗೋ ಥರನೇ ಅವ್ರು ಕ್ರಾಪ್ಸನ್ನು ಬೆಳೀತಾರೆ ಅಲ್ವಾ. ಈಗ ಡೆಸರ್ಟಲ್ಲಿ ನೋಡಿ, ಯಾವುದಾದ್ರೂ ಕ್ರಾಪ್ಸ್ ಬೆಳೆಯೋದನ್ನು ನಾವು ಸ್ಟಡಿ ಮಾಡಿದ್ದೀವ, ಡಿಸ್ಕಸ್ ಮಾಡಿದ್ದೀವ? ನೋ, ಅಲ್ಲಿನ ಕ್ಲೈಮೇಟಿಗೆ ಅಷ್ಟು ಕ್ರಾಪ್ಸ್ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಅದಕ್ಕೆ ಆ ಕ್ಲೈಮೇಟಿಗೆ ಅವ್ರು ಸೆಟ್ ಆಗಿದ್ದಾರೆ. ಅಲ್ಲಿ ಕ್ರಾಪ್ಸು ಕೂಡ ಅಲ್ಲಿ ಜಾಸ್ತಿ ಬೆಳೆಯೋದಿಲ್ಲ. ಅದೇ ನಾರ್ತ್ ಪ್ಲೇಸ್ ಇಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಇಲ್ಲಿ ಕ್ಲೈಮೇಟ್ ಎಷ್ಟು ಸೂಟೇಬಲ್ ಆಗಿದೆ, ಅದಕ್ಕೋಸ್ಕರನೇ ಇಲ್ಲಿ ಜಾಸ್ತಿ ಕ್ರಾಪ್ಸನ್ನು ಬೆಳೀತಾರೆ. ಲೈಕ್ ದಟ್. ಸೊ ಕ್ಲೈಮೇಟಿಗೆ ಪೀಪಲ್ಲು ಅವ್ರ ಲೈಫ್ ಸ್ಟೈಲನ್ನು ಅವರು ಸೆಟ್ ಮಾಡ್ಕೊಂಡಿದ್ದಾರೆ. ಅವ್ರ ಡ್ರೆಸ್ ಸ್ಟೈಲ್, ಅವ್ರ ಹೌಸಸ್ ಕನ್ಸ್ಟ್ರಕ್ಷನ್ ಮಾಡೋ ಟೈಪ್ಸು ಮತ್ತು ಇಂಡಸ್ಟ್ರೀಸು ಕೂಡ, ಕ್ರಾಪ್ಸು ಕೂಡ ಕ್ಲೈಮೇಟಿಗೆ ಸೆಟ್ ಆಗುವಂತಹ ಅವರು ಕ್ಲೈಮೇಟಿಗೆ ಸೂಟ್ ಆಗಿರುವಂತಹದವರು ಫಾಲೋ ಮಾಡ್ತಾರೆ. ಅಂಡರ್ಸ್ಟುಡ್? ಅದಕ್ಕೆ ಹೇಳ್ತಾ ಇರೋದು ಕ್ಲೈಮೇಟ್ ಮತ್ತು ಪೀಪಲಿಂದು ರಿಲೇಷನ್ಶಿಪ್ ಇದೆ. ಹೇಗೆ ಕ್ಲೈಮೇಟ್ ಇರುತ್ತೋ ಅಂಥ ಒಂದು ಲೈಫನ್ನು ಅವರು ಲೀಡ್ ಮಾಡ್ತಾ ಇರ್ತಾರೆ. Understood? And next, the houses with the slopy roof can be seen in the places of heavy rainfall. ಈಗ ಹೆವಿ ರೈನ್ಫಾಲ್ ಯಾವ ಪ್ಲೇಸಸ್ಸಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಎಂಥ ಹೌಸಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ಸ್ಲೋಪಿ. ಓಕೆ, ಲೈಕ್ ದಟ್ ಸ್ಲೋಪಿ ಅಂತ ಹೇಳ್ತಾರಲ್ಲ, ಲೈಕ್ ದಿಸ್ ಕೈಂಡ್ ಆಫ್ ಅ ಹೌಸಸ್. ರೈನ್ಫಾಲ್ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಇಂಥ ಒಂದು ಸ್ಲೋಪಿ ರೂಫಿಂದು ಹೌಸಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಓಕೆ, ಸೊ ರೈನ್ ವಾಟರ್ ಅಂತ ಒಂದು ರೂಫಲ್ಲಿ ಜಾರ್ಬಿಟ್ಟು ಅವ್ರು ವಾಟರನ್ನು ಸೇವ್ ಮಾಡ್ತಾರೆ ಅಂತ ಹೇಳಿ ಅಂಥ ಒಂದು ರೂಫಿಂದು ಮನೆಗಳನ್ನು ಅವರು ಕಟ್ತಾರೆ. ಓಕೆ, the crops such as jowar, ragi, etc. are grown in very hot places with the scanty rainfall. So ಎಲ್ಲಿ ರೈನ್ಫಾಲ್ ತುಂಬ ಕಡಿಮೆ ಆಗುತ್ತೆ, ರಾಜಸ್ಥಾನಲ್ಲಿ ನೋಡಿ ತುಂಬ ರೈನ್ ಕಡಿಮೆ ಆಗುತ್ತೆ, ಮಳೆ ತುಂಬ ಕಡಿಮೆ ಆಗುತ್ತೆ. ಸೊ ಅಲ್ಲಿ ರೈನ್ ಕಡಿಮೆ ಆದ್ರೂ ಕೂಡ ಯಾವ ಕ್ರಾಪ್ಸ್ ಬೆಳಿಬೋದು ಅವ್ರು ಅಷ್ಟೇ ಕ್ರಾಪ್ಸನ್ನಲ್ಲಿ ಬೆಳೀತಾರೆ. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ಲೈಮೇಟ್ ಆ್ಯಂಡ್ ಪೀಪಲ್. ಓಕೆ, ಕ್ಲೈಮೇಟ್ ಆ ಒಂದು ಪ್ಲೇಸಿಗೆ ಅದು ಫಿಕ್ಸ್ ಆಗಿರುತ್ತೆ, ಅದು ತುಂಬ ಲಾಂಗ್ ಪೀರಿಯಡಲ್ಲಿ ಚೇಂಜ್ ಆಗುತ್ತೆ. ಬಟ್ ವೆದರ್ ಅದು ಹವರ್ ಬೈ ಹವರ್, ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್ ದ ಡಿಫ್ರೆನ್ಸ್ ಬಿಟ್ವೀನ್ ವೆದರ್ ಆ್ಯಂಡ್ ಕ್ಲೈಮೇಟ್? ಓಕೆ, ಮೇ ಬಿ ಯು ಅಂಡರ್ಸ್ಟುಡ್. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ವೆದರ್ ಆ್ಯಂಡ್ ಕ್ಲೈಮೇಟ್. ಸೊ ಈಗ ಅವರು ವೆದರ್ ಮತ್ತು ಕ್ಲೈಮೇಟಿಂದು ಡಿಫ್ರೆನ್ಸನ್ನು ಅವರು ಹೇಳ್ತಾ ಇದ್ದಾರೆ. ಓಕೆ, ಲೆಟ್ಸ್ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ವೆದರ್ ಆ್ಯಂಡ್ ಕ್ಲೈಮೇಟ್. ಸೊ ಬಿಗ್ ಚೇಂಜಸ್ ಏನು ಕ್ಲೈಮೇಟ್ ಮತ್ತು ವೆದರಿಂದು ಬಿಗ್ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ವೆದರ್ ಕ್ಯಾನ್ ಚೇಂಜ್ ಇನ್ ಎ ವೆರಿ ಶಾರ್ಟ್ ಪೀರಿಯಡ್ ಆ್ಯಂಡ್ ಕ್ಲೈಮೇಟ್ ಇಟ್ ಟೇಕ್ ಎ ಟೂ ಮಚ್ ಆಫ್ ಟೈಮ್. ಓಕೆ, ರೈಟ್ ವಿತ್ ಮೀ. The weather is changing during
the day, during the day or day by day. Okay, and next climate. So climate, what it means, climate ಅಲ್ಲಿ ಏನು ಬಿಗ್ ಡಿಫ್ರೆನ್ಸು, ಅದು ಡೇ ಬೈ ಡೇ ಚೇಂಜ್ ಆಗ್ಬೋದು, ಡೇ ಟೈಮಲ್ಲಿ ಯಾವಾಗಾದರೂ ಚೇಂಜ್ ಆಗ್ಬೋದು, ಅದು ವೆದರ್ ಅಂತಾರೆ ಅಲ್ವಾ. ಕ್ಲೈಮೇಟ್ ಅಂದರೆ ಅದು ಚೇಂಜ್ ಆಗೋದಿಲ್ಲ, ತುಂಬ ಟೈಮ್ ತಗೊಳುತ್ತೆ, ತುಂಬ ಇಯರ್ಸ್ ತಗೊಳುತ್ತೆ. ಓಕೆ, ಕ್ಲೈಮೇಟ್ takes very long, very long time to change. Very long time to change. Okay, and next you have summer occasions in April and May. Now about seasons. So ಈಗ seasons. Okay, so ನೋಡಿ, you have summer occasions in April and May. ಸಮ್ಮರ್ ಹಾಲಿಡೇಸ್ ಬರುತ್ತಲ್ವಾ ನಿಮಗೆಲ್ಲರಿಗೂ ಕೂಡ ಏಪ್ರಿಲ್ ಮತ್ತು ಮೇ ಮಂತಲ್ಲಿ. ಹೌ ವಿಲ್ ದ ವೆದರ್ ಕಂಡೀಷನ್ ಬಿ ಇನ್ ಯುವರ್ ಪ್ಲೇಸ್ ಅಟ್ ದ ಹೋಮ್ಸ್ ಅಂತ ಆ ಒಂದು ಟೈಮಲ್ಲಿ ಎಂಥ ಒಂದು ವೆದರ್ ಇರುತ್ತೆ, ಹಾಟ್ ವೆದರ್ ಇರುತ್ತೆ ಅಲ್ವಾ. ಆಫ್ಟರ್ ಸಮ್ಮರ್ ಹಾಲಿಡೇಸ್ ದ ಸ್ಕೂಲ್ ರೀಓಪನ್ಸ್, ಯು ವಿಲ್ the weather be during the time season occur due to the changes weather conditions. Generally these are the 3 seasons. So ega seasons, do you know there are 3 seasons, there are 3 main seasons. I think you have written this difference in the place the given. So next one, there are 3 seasons: summer season, rainy season and winter season. Now let's study about seasons. Okay, how here some situations are given. So it is very easy, you can answer this very easily. See here, there are some situations are given. So ಅವರು ಕೆಲವೊಂದು ಸಿಚುವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ರೈಟ್ ವಿಚ್ ಸೀಸನ್ ದೇ ಬಿಲಾಂಗ್ ಟು. ಸೊ ಈಗ ಆ ಥಿಂಗ್ಸ್ಗಳು ಯಾವ ಸೀಸನಿಗೆ ರಿಲೇಟೆಡ್ ಆಗಿದೆ, ಆ ಸಿಚುವೇಶನ್ ಯಾವ ಸೀಸನಿಗೆ ಸೇರಿದೆ ಅಂತ ಹೇಳಿ ಬರಿಬೇಕು. ಓಕೆ, ಸೊ ಸಿಚುವೇಶನ್ ನೋಡೋಣ, ಅದು ಯಾವ ಸೀಸನಲ್ಲಿ ನೋಡ್ತೀವಿ ನಾವು ಅಂತ ನೀವು ಬರಿಬೇಕು. ಓಕೆ, ಸೊ ಫಸ್ಟ್ ಸಿಚುವೇಶನ್, ಬಾತಿಂಗ್ ಇನ್ ಕೋಲ್ಡ್ ವಾಟರ್. ಬಾತಿಂಗ್ ಇನ್ ಕೋಲ್ಡ್ ವಾಟರ್, ಸೊ ತಣ್ಣೀರಿನಿಂದ ಸ್ನಾನ ಯಾವಾಗ ಮಾಡೋದು ಸೂಟೇಬಲ್ ಇರುತ್ತೆ, ಯಾವ ಒಂದು ಸೀಸನಲ್ಲಿ? ಎಸ್, ಸಮ್ಮರ್ ಸೀಸನಲ್ಲಿ ಅಲ್ವಾ, ತುಂಬ ಹಾಟ್ ಇರುತ್ತೆ ಅಲ್ವಾ ವೆದರ್ ಅವಾಗೆ. ಸೊ ಫಸ್ಟ್ ಒನ್, summer season. So bathing in cold water, it is in summer season. Okay, and next, wearing woolen cloths and to feel warm. Wearing woolen cloths na wear ಮಾಡೋದು to feel warm, ಸ್ವಲ್ಪ ಬೆಚ್ಚಗಿರೋದಕ್ಕೋಸ್ಕರ woolen cloths na wear ಮಾಡೋದು ಯಾವ ಸೀಸನಲ್ಲಿ? ಅಫ್ಕೋರ್ಸ್ ವಿಂಟರ್ ಸೀಸನಲ್ಲಿ ಅಲ್ವಾ. woolen in sweaters ನಾವು ಹಾಕೊಳ್ತೀವಿ ಅವಾಗ ವಿಂಟರ್ ಸೀಸನಲ್ಲಿ. ಓಕೆ, and next, sitting under the fan. When you sit under the fan, of course in which season? In summer season. So next, moving about wearing raincoats. Moving about wearing raincoats. Raincoats ಅನ್ನು ಹಾಕೊಂಡು ನಾವು ಮೂವ್ ಆಗುವಂತಹ ಯಾವ ಸೀಸನ್ ಅದು? Yes, it is in rainy season ಅಲ್ವಾ. Okay, write down. And next, trees shading leaves. ಟ್ರೀಸ್ಗಳು ಶೇಡನ್ನು, ನೆರಳನ್ನು ಯಾವ ಒಂದು ಸೀಸನಲ್ಲಿ ಕೊಡ್ತಾರೆ? ಸಮ್ಮರ್ ಸೀಸನಲ್ಲಿ ಕೊಡ್ತಾರೆ. ಓಕೆ, ಓಕೆ, ನೆಕ್ಸ್ಟ್ ಒನ್, ಯೂಸಿಂಗ್ ಆ್ಯನ್ ಅಂಬ್ರೆಲಾ. ವೆನ್ ಯು ಯೂಸ್ ಅಂಬ್ರೆಲಾ, ಅಫ್ಕೋರ್ಸ್ ಇನ್ ರೈನಿ ಸೀಸನ್. ಓಕೆ, and next one, there is a heat in the summer season. Yes, there is a very heat in the summer season. There is a change in the clothes you wear and food you eat. So there is a
very heat in the summer season. Okay, and there is a big changes in the wearing of clothes. So ನಾವು ಡಿಫ್ರೆಂಟ್ ಆಗಿರುವಂತಹ ಮೀನ್ಸ್ ಸಮ್ಮರ್ ಸೀಸನ್ಗೆ ರಿಲೇಟೆಡ್ ಆಗಿರುವಂತಹ ಕ್ಲಾತ್ಸನ್ನು ವಿಯರ್ ಮಾಡ್ತೀವಿ, ಸಮ್ಮರ್ ಸೀಸನಿಗೆ ಸೆಟ್ ಆಗುವಂತಹ ಫುಡ್ಡನ್ನು ನಾವು ತಿಂತೀವಿ ಅಲ್ವಾ. ಸೊ ಸೀಸನ್ ಚೇಂಜ್ ಆದರೆ ನಮ್ಮ ಕ್ಲಾತ್ಸಿನ ಸ್ಟೈಲ್ ಮೀನ್ಸ್ ನಾವು ವಿಯರ್ ಮಾಡುವಂತಹ ಕ್ಲಾತ್ಸಿನ ಸ್ಟೈಲ್ ಚೇಂಜ್ ಆಗುತ್ತೆ, ಪ್ಲಸ್ ಫುಡ್ಡಿನ ಸ್ಟೈಲು ಕೂಡ ಚೇಂಜ್ ಆಗುತ್ತೆ. ಯಾಕಂದರೆ ನಾವು ಆ ಸಮ್ಮರ್ ಸೀಸನಿಗೆ ನಾವು ಕಂಫರ್ಟೇಬಲ್ ಫೀಲ್ ಆಗಬೇಕು ಅಂದರೆ ನಾವು ಡ್ರೆಸ್ ಸೆನ್ಸ್ ಮತ್ತು ಫುಡ್ಡನ್ನು ಸೂಟೇಬಲ್ ಆಗಿರುವಂತಹದ್ದು ತಿನ್ನಬೇಕು ಮತ್ತು ವಿಯರ್ ಮಾಡಬೇಕು. ವಾಟ್ ಟೈಪ್ ಆಫ್ ಫುಡ್ ಯು ಈಟ್ ಇನ್ ದ ಸಮ್ಮರ್ ಸೀಸನ್? ಸೊ ವಾಟ್ ಟೈಪ್ ಆಫ್ ಫುಡ್ ಯು ಈಟ್ ಇನ್ ದ ಸಮ್ಮರ್ ಸೀಸನ್? ಸೊ ಯಾವ ರೀತಿಯಂತಹ ಫುಡ್ಡನ್ನು ನೀವು ಸಮ್ಮರ್ ಸೀಸನಲ್ಲಿ ತಿಂತೀರಾ? ಅಫ್ಕೋರ್ಸ್ ನಾವು ಸ್ವಲ್ಪ ಕೋಲ್ಡ್ ಆಗಿರುವಂತಹ ಫುಡ್ ಐಟಮ್ಸನ್ನು ತಿಂತೀವಿ ಅಲ್ವಾ. ಸೊ ರೈಟ್ ವಿತ್ ಮೀ. So we eat cold food, okay, in summer season. Okay, such as ಕರ್ಡ್, ಜಾಸ್ತಿ ಮೊಸರನ್ನ ತಿನ್ನೋಕ್ಕೆ ಇಷ್ಟಪಡ್ತೀವಿ. ವಾಟರ್ ಮಿಲನ್ ಫ್ರೂಟ್ಸ್, ವಾಟರ್ ಮಿಲನ್ ಆ್ಯಂಡ್ coconut water. And next cucumber, coconut water, and cucumber and cold drinks alva, cold drinks etc. So summer season very hot season. ಓಕೆ, ಸೊ ಫೀಲ್ ಸಮ್ ಕೋಲ್ಡ್, ಸ್ವಲ್ಪ ತಣ್ಣಗೆ ಫೀಲ್ ಆಗೋದಕ್ಕೆ ನಾವು ಆಯ್ತಲ್ಲ ನಮಗೆ ನಾವು ಜಾಸ್ತಿ ಮೇ ಬಿ ಕೋಲ್ಡ್ ಫುಡ್ಡನ್ನು ತೊಗೊಳ್ತೀವಿ. ಕರ್ಡ್ ಇರಲಿ, ವಾಟರ್ ಮಿಲನ್ ಇರಲಿ, ಆ್ಯಂಡ್ ನೆಕ್ಸ್ಟ್ ಕೊಕೊನಟ್ ವಾಟರ್ ಇರಲಿ, ಆ್ಯಂಡ್ ನೆಕ್ಸ್ಟ್ ಕುಕುಂಬರ್ ಇರಲಿ, ಕೋಲ್ಡ್ ಡ್ರಿಂಕ್ಸ್ ಇರಲಿ. ಸೊ ಇಂಥ ಒಂದು ಫುಡ್ಡನ್ನು ನಾವು ತೊಗೊಳೋದಕ್ಕೆ ಇಷ್ಟಪಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ವಾಟ್ ಟೈಪ್ ಆಫ್ ಕ್ಲಾತ್ಸ್ ಡೂ ಯು ವಿಯರ್ ಇನ್ ಸಮ್ಮರ್ ಸೀಸನ್? ಸೊ ಸಮ್ಮರ್ ಸೀಸನಲ್ಲಿ ವಾಟ್ ಟೈಪ್ ಆಫ್ ಎಂಥ ರೀತಿಯ ಬಟ್ಟೆಗಳನ್ನು ಹಾಕೋದಕ್ಕೆ ಇಷ್ಟಪಡ್ತೀವಿ? ಅಫ್ಕೋರ್ಸ್ ಕಾಟನ್ ಕ್ಲಾತ್ಸನ್ನು ನಾವು ವಿಯರ್ ಮಾಡ್ತೀವಿ. ನೆಕ್ಸ್ಟ್ ಇನ್ ದ ಸಮ್ಮರ್ ಸೀಸನ್ we wear light cloths, light colored and light colored cotton cloths, to keep us cool. ಸೊ ನಾವು ಲೈಟ್ ಕಲರ್ ಡ್ರೆಸ್ಸನ್ನು ಹಾಕ್ತೀವಿ ಆ್ಯಂಡ್ ನೆಕ್ಸ್ಟು ಕಾಟನ್ ಕ್ಲಾತ್ಸನ್ನು ವಿಯರ್ ಮಾಡ್ತೀವಿ. ಓಕೆ, ಯಾಕೆ ಅಂತ ಹೇಳಿದರೆ ಸ್ವಲ್ಪ ಕೂಲ್ನೆಸ್ಸನ್ನು ಫೀಲ್ ಮಾಡೋದಕ್ಕೋಸ್ಕರ ನಾವು ಸಮ್ಮರಲ್ಲಿ ಅಂಥ ಒಂದು ರೀತಿಯ ಬಟ್ಟೆಯನ್ನು ವಿಯರ್ ಮಾಡ್ತೀವಿ. ಓಕೆ, ಸೊ ನೋಡಿ, ಸೀಸನ್ಸು ಪೀಪಲ್ ಇನ್ ಲೈಫ್ ಸ್ಟೈಲಲ್ಲಿ ಎಷ್ಟೆಲ್ಲ ಚೇಂಜಸ್ಗಳು ತರುತ್ತೆ ಅಲ್ವಾ. ಫುಡ್ ಸ್ಟೈಲು, ಕ್ಲಾತ್ ಸ್ಟೈಲು, ಅದರಲ್ಲಿ ಬಿಗ್ ಚೇಂಜಸ್ ಆಗುತ್ತೆ. ಹೇಗೆ ಸೀಸನ್ ಚೇಂಜ್ ಆಗುತ್ತೋ ನಮ್ಮ ಲೈಫ್ ಸ್ಟೈಲು ಕೂಡ ನಾವು ಸ್ವಲ್ಪ ಚೇಂಜ್ ಮಾಡ್ತೀವಿ. ಓಕೆ, ಕಮ್ ಟು ದ ನೆಕ್ಸ್ಟ್. ನಾವು
there is a water everywhere in the rainy season. Now about rainy season. Okay, so ಈಗ ಫಸ್ಟ್ ಸೀಸನ್ ನಾವು ಸ್ಟಡಿ ಮಾಡಿದ್ವಿ, ಸಮ್ಮರ್ ಸೀಸನು, ರೈನಿ ಸೀಸನ್. ಸೊ ರೈನಿ ಸೀಸನ್ ಅಂದರೆ ಮಳೆಗಾಲ ಅಲ್ವಾ. ದೇರ್ ಈಸ್ ಎ ವಾಟರ್ ಎವ್ರಿವೇರ್ ಇನ್ ದ ರೈನಿ ಸೀಸನ್. ಸೊ ರೈನಿ ಸೀಸನ್ ಅಂದರೆ ಸಾಕು, ಎಲ್ಲಿ ನೋಡಿದ್ರು ರಿವರ್ಸ್ ಎಲ್ಲವೂ ಕೂಡ ತುಂಬಿ ಹರಿತಾ ಇರುತ್ತೆ ಅಲ್ವಾ. ಸೊ ದೇರ್ ಇಸ್ ಎ ಮೋರ್ ವಾಟರ್ ಇನ್ ದ ರೈನಿ ಸೀಸನ್. ಪೀಪಲ್ ವಾಕ್ ಹೋಲ್ಡಿಂಗ್ ಅಂಬ್ರೇಲಾ. ಸೊ ರೈನಿ ಸೀಸನ್ ಅಂದರೆ ಅಫ್ಕೋರ್ಸ್ ನಾವು ಅಂಬ್ರೆಲಾನ ನಮ್ಮ ಜೊತೆಗೆ ಹೋಲ್ಡ್ ಮಾಡ್ತೀವಿ, ಯಾಕಂದರೆ ಸಡನ್ನಾಗಿ ಮಳೆ ಬರೋದು ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾವು ಅಂಬ್ರೆಲಾವನ್ನು ಯೂಸ್ ಮಾಡ್ತೀವಿ. ಅಬ್ಸರ್ವ್ ದ ಕ್ಲೈಮೇಟಿಕ್ ಕಂಡೀಷನ್ಸ್ ಇನ್ ರೈನಿ ಸೀಸನ್. ಸೊ ನೀವು ಇನ್ಮೇಲಿಂದ ಅಬ್ಸರ್ವ್ ಮಾಡಿ ಕ್ಲೈಮೆಟಿಕ್ ಕಂಡೀಷನ್ ಮೀನ್ಸ್ ರೈನಿ ಸೀಸನಲ್ಲಿ ಪೀಪಲ್ ಇನ್ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿ. ಸಮ್ಟೈಮ್ಸ್ ಯು ಸಿ ದ ಲೈಟ್ನಿಂಗ್ ಇನ್ ದ ಸ್ಕೈ ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ಅ ಫ್ಯೂ ಸೆಕೆಂಡ್ ವಿ ಹಿಯರ್ ದ ಸೌಂಡ್ ಥಂಡರ್. ಸೊ ಹ್ಯಾವ್ ಯು ಅಬ್ಸರ್ವ್ ರೈನಿ ಸೀಸನಲ್ಲಿ ಮಳೆ ಬರೋಕ್ಕಿಂತ ಮುಂಚೆ ಕೆಲವೊಂದು ಸತಿ ಐತಲ್ಲ ಲೈಟ್ನಿಂಗ್ ಆಗುತ್ತೆ, ಕ್ಲೌಡ್ಸ್ ಸ್ಕೈಯಲ್ಲಿ ಲೈಟ್ನಿಂಗ್ ಆಗುತ್ತೆ, ಥಂಡರ್ ಸೌಂಡ್ ಬರುತ್ತೆ ಅಲ್ವಾ. ಸೊ ದೇರ್ ಇಸ್ ಎ ಬಿಗ್ ಚೇಂಜಸ್ ಇನ್ ದ ರೈನಿ ಸೀಸನ್ ಆಲ್ಸೋ. ಅಬ್ಸರ್ವ್ ದಿಸ್ ಪಿಕ್ಚರ್ ಆ್ಯಂಡ್ ರೈಟ್ ಇಟ್ಸ್ ನೇಮ್ ಹಿಯರ್. ಸೊ ಡಿಯರ್ ಚಿಲ್ಡ್ರನ್, ಯು ಕ್ಯಾನ್ ಸಿ ದ ಪಿಕ್ಚರ್. ಓಕೆ, ಸೊ ವಾಟ್ ಈಸ್ ದಟ್ ಇನ್ ದ ಪಿಕ್ಚರ್? ಆ ಒಂದು ಪಿಕ್ಚರಲ್ಲಿ ಏನಿದೆ? ಎಸ್, ವಾಟ್ ಈಸ್ ದೇರ್? ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದಟ್ ವಾಟ್ ಈಸ್ ದೇರ್. ಅಲ್ಲಿ ಏನಿದೆ ಅಂತ ನೀವು ಈಸಿಯಾಗಿ ಹೇಳ್ತೀರಾ. ದಟ್ ಈಸ್, ಎಸ್, ವಾಟ್ ಇಟ್ ಈಸ್? ರೈನ್ಬೋ. ನಾವು ಯಾವಾಗ ನೋಡ್ತೀವಿ ಅದು? ರೈನಿ ಸೀಸನಲ್ಲಿ ನೋಡ್ತೀವಿ ಅಲ್ವಾ. ಕಾಮನ ಬಿಲ್ಲು, ವೆರಿ ಕಲರ್ಫುಲ್, ವೆರಿ ಬ್ಯೂಟಿಫುಲ್, isn't? So rainbow, that is very colorful. When does a rainbow occur? So when does a rainbow occur? Rainbows ಗಳು ಯಾವಾಗ ಬರೋದು, ಯಾವಾಗ ಸಂಭವಿಸೋದು? Yes, when it is in which season? Yes, it occurs in rainy season alva. So write with me. Rainbow occur ಅಂದರೆ ಬರೋದು, ಸಂಭವಿಸೋದು. ಓಕೆ, ರೈನ್ಬೋ ಅಕ್ಕರ್ ಡ್ಯೂರಿಂಗ್ ರೈನಿ ಸೀಸನ್. ಸೊ ನೆಕ್ಸ್ಟ್ one, how many colors you can identify in the rainbow? How many colors are there in the rainbow? How many colors you can identify in the rainbow? ಎಷ್ಟು ಕಲರ್ಸನ್ನು ನೀವು ರೈನ್ಬೋ ಅಲ್ಲಿ ಐಡೆಂಟಿಫೈ ಮಾಡ್ತೀರಾ? Yes, there are 7 colors. I think you all know that. So there are 7 colors. Write with me. So there are 7 colors. There are 7 colors in the rainbow. So which are those? There are 7 colors in the rainbow. Violet, okay, indigo, blue. ಸೊ ರೈನ್ಬೋ ಕಲರ್ಸಲ್ಲಿ ನಾವು ಯಾವ ಕಲರ್ಸ್ ನೋಡ್ತೀವಿ ಅದ್ರ ನೇಮ್ಸ್ ಇದು. ಬ್ಲೂ, ಗ್ರೀನ್, ಯೆಲ್ಲೋ, ಓಕೆ, ಆ್ಯಂಡ್ ನೆಕ್ಸ್ಟ್ ಆರೆಂಜ್, red. Okay, so these 7 colors we can see in the rainbow. So rainbow, it is very colorful, very beautiful. We can see in the rainy season. Okay, we can see the rainbow in the rainy season, and there are 7 colors: violet, indigo, blue, green, yellow, orange and red. These 7 colors we can see in the rainbow. The season which is very cold. So now it is about, yes, it is about winter season. So how is the winter season? Very cold, isn't? So the season which is very cold, that is winter, it is also called winter season. In this season people wear warm clothes. So ನೋಡಿ ಈಗ ಹೇಗೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ. ಸಮ್ಮರ್ ಸೀಸನಲ್ಲಿ ಕಾಟನ್ ಡ್ರೆಸ್ಸಸ್ ವೇರ್ ಮಾಡ್ತೀವಿ ಅಲ್ವಾ, ಕೂಲ್ಡ್ ಫುಡ್ಡನ್ನು ತಿಂತೀವಿ ಅಲ್ವಾ. ಅದೇ ಈಗ ರೈನಿ ಸೀಸನಲ್ಲಿ ರೈನ್ ಕೋಟ್ಸ್ ವೇರ್ ಮಾಡೋದು, ಅಂಬ್ರೆಲಾ ಯೂಸ್ ಮಾಡೋದು ಅಲ್ವಾ. ಸೊ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ, ಚೇಂಜ್ ಆಗ್ತಾ ಇದೆ. ಸೊ ನೆಕ್ಸ್ಟು, and
winter season. In this season people wear warm clothes. Winter season very cold season, people wear warm clothes. ಬೆಚ್ಚಿರುವಂತಹ ಬಟ್ಟೆಯನ್ನು ನಾವು ವಿಂಟರ್ ಸೀಸನಲ್ಲಿ ವಿಯರ್ ಮಾಡ್ತೀವಿ. Trees shed their leaves in the winter season. So ಟ್ರೀಸ್ಗಳು ವಿಂಟರ್ ಸೀಸನಲ್ಲಿ ತುಂಬ ಲೀವ್ಸ್ಗಳು ಉದುರಿಸ್ತವೆ. ಓಕೆ, ಸೊ ವಿಂಟರ್ ಸೀಸನಲ್ಲಿ ಲೀವ್ಸ್ಗಳು ತುಂಬ ಉದುರ್ತವೆ. ಓಕೆನಾ, ಸೊ ಟ್ರೀಸ್ ದೇ ಶೆಡ್ ದೇರ್ ಲೀವ್ಸ್ ಇನ್ ದ ವಿಂಟರ್ ಸೀಸನ್. ಸೊ ಟ್ರೀಸ್ಗಳು ಅವ್ರದ್ದು ಲೀವ್ಸನ್ನು ಅವರು ವಿಂಟರ್ ಸೀಸನಲ್ಲಿ ಉದುರಿಸ್ತವೆ. ಓಕೆ, ಸೊ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ ಹೇಗೆ ಪೀಪಲ್ ಇನ್ ಲೈಫ್ ಸ್ಟೈಲ್ ಸೀಸನ್ ಚೇಂಜ್ ಆದಂಗೆ ಅವ್ರದ್ದು ಲೈಫ್ ಸ್ಟೈಲು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಫುಡ್ ಸ್ಟೈಲು ಕೂಡ ಚೇಂಜ್ ಆಗುತ್ತೆ, ವಿಯರಿಂಗ್ ಆಫ್ ಕ್ಲಾತ್ಸ್ ಕೂಡ ಚೇಂಜ್ ಆಗುತ್ತೆ, ಮತ್ತು ಆಮೇಲೆ ಬೇರೆ ಬೇರೆ ಸಿಚುವೇಶನ್ಸು ಕೂಡ ಇದೆಲ್ಲ ಚೇಂಜ್ ಆಗ್ತಾ ಇರ್ತವೆ. ಸೊ ಸೀಸನ್ಸು ಕೂಡ ಪೀಪಲ್ ಇನ್ ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸ್ ತರ್ತವೆ. ಓಕೆ, ಸೊ ಈ ವಿಂಟರ್ ಸೀಸನ್ ನಾವು ಮೇಕ್ ಎ ಲಿಸ್ಟ್ ಆಫ್ ಫುಡ್ ಐಟಮ್ಸ್ ಈಟನ್ ಡ್ಯೂರಿಂಗ್ ವಿಂಟರ್. ಸೊ now it is about what we eat food in the winter season. ಸೊ ವಿಂಟರ್ ಸೀಸನಲ್ಲಿ ಯಾವ ರೀತಿಯಂತಹ ಫುಡ್ಡನ್ನು ನಾವು ತಿಂತೀವಿ ಅಂತ ಹೇಳಿ ಕ್ವೆಶ್ಚನ್. So write with me. So in the winter season we eat hot and spicy. Okay, hot and spicy, hot and spicy, sorry, hot and spicy, hot and spicy food, hot and spicy food during, we eat hot and spicy food during winter, sorry, winter, to make us warmer, so see here there is a one list. Okay, what kind of food we eat in the winter season. We eat ಫುಡ್ ಹಾಟ್ ಆ್ಯಂಡ್ ಸ್ಪೈಸಿ, ಸ್ವಲ್ಪ ಬಿಸಿಯಾಗಿರುವಂತಹ ಫುಡ್ಡನ್ನು ಮತ್ತು ಸ್ಪೈಸಿ ಆಗಿರುವಂತಹ, ಸ್ಪೈಸಿ ಅಂತ ಹೇಳಿದರೆ ಮಸಾಲೆಗಳು ಅಂತ ಹೇಳಿ. ಓಕೆ, ಮಸಾಲೆ ಅಂತ ಹೇಳಿ. ಓಕೆ, ಸೊ ಸ್ಪೈಸಿ ಆಗಿರುವಂತಹ ಫುಡ್ಡನ್ನು ನಾವು ಡ್ಯೂರಿಂಗ್ ವಿಂಟರ್ ಟೈಮಲ್ಲಿ ತಿಂತೀವಿ. ಓಕೆ, ಯಾಕೆ ಅಂತ ಹೇಳಿದರೆ ಅದು ತಿಂದರೆ ಸ್ವಲ್ಪ ಬಿಸಿಯನ್ನು ಮತ್ತು ಈ ಥರ ಸ್ಪೈಸಿ ಫುಡ್ಡನ್ನು ತಿಂದರೆ ನಾವು ಸ್ವಲ್ಪ ಬೆಚ್ಚಿಗಿರ್ತೀವಿ ಅಂತ ಹೇಳಿ ನಾವು ವಿಂಟರ್ ಸೀಸನಲ್ಲಿ ಈ ರೀತಿಯ ಫುಡ್ಡನ್ನು ನಾವು ತಗೊಳ್ತೀವಿ. ಓಕೆ, ನೆಕ್ಸ್ಟು, ಸೊ ಈಗ ನಾವು ಸ್ಟಡಿ ಮಾಡಿದ್ವಿ ರೈನಿ ಸೀಸನ್, ಸಮ್ಮರ್ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸಮ್ಮರ್ ಸೀಸನ್, ರೈನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಕಾಸ್ ಮೆನಿ ಚೇಂಜಸ್ ಇನ್ ದ ಲೈಫ್ ಆಫ್ ಪೀಪಲ್. ಸೊ ಈ 3 ಸೀಸನ್ಸು ಕೂಡ ಪೀಪಲ್ ಇನ್ ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸನ್ನು ತರುತ್ತೆ. ದೇ ಇನ್ಫ್ಲುಯೆನ್ಸ್ ದ ಡ್ರೆಸ್, ಕಾಸ್ಟ್ಯೂಮ್, ಕ್ರಾಪ್ಸ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್. ಸೊ ಆ ಒಂದು ಬೇರೆ ಬೇರೆ ಸೀಸನ್ಸಲ್ಲಿ ನಾವು ಬೇರೆ ರೀತಿಯಂತಹ ಫುಡ್ಡು, ಡ್ರೆಸ್ಸು ಮತ್ತು ಆಮೇಲೆ ಕ್ರಾಪ್ಸನ್ನು ನಾವು ಬೆಳಿತೀವಿ. Okay, next, do you know this? There are some points about this lesson. Lesson is over, but there are some points. Okay, so the Himalaya mountain range in 2,400 km long, and it is covered with snow. So dear children, I think you know that in the first part of this lesson I told you that mountains, it is a very having a very height, alva. So it is more than 1,000 meter, isn't? So in our country north part there is a Himalaya ranges. Okay, Himalaya mountains idave, Himalaya mountains. So adu estide anta helidre 2,400 kilometers ಅಷ್ಟು ಲಾಂಗ್ ಇದೆ. ಓಕೆ, ಆ್ಯಂಡ್ ಇಟ್ ಈಸ್ ಕವರ್ಡ್ ವಿತ್ ಸ್ನೋ. ಸೊ ಮೌಂಟೇನ್ಸ್ ಮೇಲೆ ಸ್ನೋ ಕವರ್ಡ್ ಆಗುತ್ತೆ ಅಂತ ಹೇಳಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ವ್ಯಾಲಿ, ಡು ಯು ರಿಮೆಂಬರ್ ವ್ಯಾಲಿ?
Yes, it is in V shape as I told you. Valley ಅಂದ್ರೆ ಏನು, 2 mountains in ಮಧ್ಯ, 2 hills in ಮಧ್ಯ ಅಲ್ವಾ. ಸೊ 2 mountains in ಮಧ್ಯ ಇಂಥ ಒಂದು ಇದು ಪ್ಲೇಸ್ ಲ್ಯಾಂಡ್ ಇರುತ್ತಲ್ಲ, ಅಲ್ಲಿ ರಿವರ್ ಫ್ಲೋ ಆಗುತ್ತಲ್ಲ, ಅದಕ್ಕೆ ವ್ಯಾಲಿ ಅಂತ ಹೇಳ್ತೀವಿ. ಅದು ವಿ ಶೇಪಲ್ಲಿ ಇರುತ್ತೆ, ಇಲ್ಲ ಯು ಶೇಪಲ್ಲಿ ಇರುತ್ತೆ. As I told you in the previous class. Plateau of Tibet. Remember, dear children, plateau. Yes, it is also called tableland. It is little height and very broad and very big. So ಅದು ಸ್ವಲ್ಪ ಎತ್ತರದಲ್ಲಿ ಇರುತ್ತೆ, ತುಂಬ ಬಿಗ್ ಇರುತ್ತೆ. ಪ್ಲಾಟ್ಯೂ ಅಂತ ಹೇಳಿದ್ದೆ ನಾನು. ಸೊ ಪ್ಲಾಟ್ಯೂ ಆಫ್ ಟಿಬೆಟ್ ಇಸ್ ಕಾಲ್ಡ್ ರೂಫ್ ಆಫ್ ದಿ ವರ್ಲ್ಡ್. ಸೊ ಪ್ಲಾಟ್ಯೂ ಆಫ್ ಟಿಬೆಟ್, ಓಕೆ, ಪ್ಲಾಟ್ಯೂ ಆಫ್ ಟಿಬೆಟ್ ಇಸ್ ಕಾಲ್ಡ್ ದ ರೂಫ್ ಆಫ್ ದಿ ವರ್ಲ್ಡ್. ಸೊ ಪ್ಲಾಟ್ಯೂ ಆಫ್ ಟಿಬೆಟ್ಗೆ ನಾವು ವರ್ಲ್ಡಿನ ರೂಫ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್, ದ ಸಾಯಿಲ್ ದಟ್ ಈಸ್ ಡಿಪಾಸಿಟೆಡ್, ದ ಸಾಯಿಲ್ ದಟ್ ಈಸ್ ಡಿಪಾಸಿಟೆಡ್ ಬೈ ದ ರಿವರ್ ಈಸ್ ಕಾಲ್ಡ್ ಅಲುವಿಲಿಯಲ್ ಸಾಯಿಲ್. ಸೊ ಐ ಥಿಂಕ್ ಯು ರಿಮೆಂಬರ್ ಪ್ಲೇನ್ಸ್ ಹೇಳಿದ್ದೆ ನಾನು, ಪ್ಲೇನ್ಸ್, ಫ್ಲ್ಯಾಟ್ ಲ್ಯಾಂಡ್ ಅಲ್ವಾ. ಸೊ ಪ್ಲೇನ್ಸ್ ಅಂತ ಹೇಳ್ತಾರೆ ಫ್ಲ್ಯಾಟ್ ಲ್ಯಾಂಡಿಗೆ. ಸೊ ಆ ಒಂದು ಪ್ಲೇನ್ಸಲ್ಲಿ ತುಂಬ ರಿವರ್ಸ್ಗಳು ಹರಿತವೆ ಅಲ್ವಾ. ಸೊ ಆ ರಿವರ್ಸ್ಗಳು ಹರಿಯುತ್ತಲ್ಲ, ಅದ್ರ ಜೊತೆಗೆ ಅದು ಏನು ತರುತ್ತೆ, ಫರ್ಟೈಲ್ ಸಾಯಿಲನ್ನು ತರುತ್ತೆ ಅಲ್ವಾ, ಮಡ್ಡನ್ನು, ಕೆಸರನ್ನು ತರುತ್ತೆ, ಸ್ಯಾಂಡನ್ನು ತರುತ್ತೆ. ಆ ಒಂದು ರಿವರ್ಸ್ ಹರಿಯುವಂತಹ ನದಿಗಳು ಆ ಒಂದು ಸಾಯಿಲಿಗೆ ತುಂಬ ಫರ್ಟೈಲ್ ಸಾಯಿಲ್ ಇರ್ತಾರೆ. ಸೊ ಆ ಒಂದು ಸಾಯಿಲಿಗೆ ಅಲುವಿಲಿಯಲ್ ಸಾಯಿಲ್ ಅಂತ ಹೇಳಿ ಕರೀತಾರೆ. ಓಕೆ, the third desert is on the west of India. So ನಮ್ಮ ಇಂಡಿಯಾ ಕಂಟ್ರಿಯಲ್ಲಿ ಡೆಸರ್ಟ್, ರಿಮೆಂಬರ್ ಡೆಸರ್ಟ್ is a sandy area. Okay, it is a large area covered with sand, and in our country there is a desert, that is Thar desert. It is west of our country. ನಮ್ಮ ಕಂಟ್ರಿದು ವೆಸ್ಟ್ ಪಾರ್ಟಲ್ಲಿ ಥಾರ್ ಡೆಸರ್ಟ್ ಇದೆ. ಓಕೆ, and next there are 7 colors in the rainbow. So and as I told you, rainbows ಅಲ್ಲಿ 7 ಕಲರ್ಸ್ ಇದ್ದಾವೆ ಅಲ್ವಾ. ಬಟ್ ದಟ್ ಕಲರ್ಸ್ ಆರ್ ನಾಟ್ ವಿಸಿಬಲ್ ಕ್ಲಿಯರ್ಲಿ. ಬಟ್ ಅದು ಕ್ಲಿಯರ್ ಆಗಿ ನಮಗೆ ಕಾಣಿಸೋದಿಲ್ಲ ಅಲ್ವಾ, ಸ್ವಲ್ಪ ಬ್ಲರ್ ಆಗಿ ಕಾಣಿಸುತ್ತೆ. ಬಟ್ ದೇರ್ ಆರ್ 7 ಕಲರ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್, ಆಸ್ ಐ ಟೋಲ್ಡ್ ಯು, ದ 7 ಕಲರ್ಸ್ ಆಫ್ ದಿ ರೈನ್ಬೋ. ಸೊ ಒಂದು ವರ್ಡ್ ಇದೆ, ವಿಬ್ಗ್ಯೋರ್ ಅಂತ ಹೇಳಿ. ವಿಬ್ಗ್ಯೋರ್ ಅಂತ ಹೇಳಿದರೆ ಇದು ಆಯ್ತಲ್ಲ, ವಿಬ್ಗ್ಯೋರ್. ಓಕೆ, ವಿಬ್ಗ್ಯೋರ್ ಅಂತ ಹೇಳಿದರೆ ಇದು ರೈನ್ಬೋ ಕಲರ್ಸಿಂದು ಸ್ಟಾರ್ಟಿಂಗ್ ಆಲ್ಫಾಬೆಟ್. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಇದು ಸ್ಟಾರ್ಟಿಂಗ್ ಲೆಟರ್ಸ್ ಇದು ಅಲ್ವಾ. ಸೊ ಸ್ಟಾರ್ಟಿಂಗ್ ಲೆಟರ್ಸ್, ರೈನ್ಬೋ ಕಲರ್ಸಿಂದು ಸ್ಟಾರ್ಟಿಂಗ್ ಲೆಟರ್ಸ್. ಸೊ ಇದಕ್ಕೆ ಒಂದು ವರ್ಡ್ ಇದೆ, ವಿಬ್ಗ್ಯೋರ್ ಅಂತ ಹೇಳಿ. ವಿಬ್ಗ್ಯೋರ್ ಅಂತ ಹೇಳಿ ಒಂದು ವರ್ಡ್ ಅದು. ಸೊ ಅದರಿಂದ ನಮಗೆ ಏನು ನೆನಪಾಗುತ್ತೆ ಅಂತ ಹೇಳಿದರೆ, ಅದು ರೈನ್ಬೋ ಕಲರ್ಸಿಂದು ಸ್ಟಾರ್ಟಿಂಗ್ ಲೆಟರ್. ಓಕೆ, ಐ ಥಿಂಕ್ ಯು ಕಮ್ ಟು ನೋ ಅಬೌಟ್ ದಿಸ್ ಲೆಸನ್, ದ ಲೆಸನ್, ದ journey of the cloud. I think you come to know this lesson, maybe understood. Okay, so now I will stop. Thank you for the class. See you in the next period. Thank you.